ಕುಮಟಾ ತಾಲೂಕಿನ ಐತಿಹಾಸಿಕ ಮಿರ್ಜಾನ್ ಕೋಟೆಯ ಸುತ್ತ ತ್ಯಾಜ್ಯ ವಿಲೇವಾರಿ ಹೆಸರಿನಲ್ಲಿ ನಿಯಮ ಬಾಹಿರವಾಗಿ ಟೋಲ್ ವಸೂಲಾತಿ ವಿರೋಧಿಸಿ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟ್ಕರ್ ಅವರ ನೇತೃತ್ವದಲ್ಲಿ ಟೂರಿಸ್ಟ್ ವಾಹನಗಳ ಚಾಲಕ ಮಾಲಕರು ಗ್ರಾಮ ಪಂಚಾಯಿತಿ ವಿರುದ್ಧ ಪ್ರತಿಭಟನೆ ನಡೆಸಿ ಪಿಡಿಒ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಕಳೆದ 1 ತಿಂಗಳಿನಿಂದ ಮಿರ್ಜಾನ್ ಗ್ರಾಮ ಪಂಚಾಯತ್ ಮಿರ್ಜಾನ್ ಕೋಟೆಗೆ ಬರುವ ಪ್ರವಾಸಿಗರ ವಾಹನಗಳಿಗೆ ಸ್ವಚ್ಛತೆ ಹೆಸರಿನಲ್ಲಿ ಟೋಲ್ ಸಂಗ್ರಹ ಮಾಡುತ್ತಿದೆ. ಯಾವುದೇ ಪ್ರವಾಸಿ ತಾಣಕ್ಕೆ ಬರುವ ಪ್ರವಾಸಿಗರ ವಾಹನಗಳಿಗೆ ಜಿಲ್ಲೆಯಲ್ಲಿ ಎಲ್ಲಿಯೂ ಟೋಲ್ ಸಂಗ್ರಹ ಮಾಡುತ್ತಿಲ್ಲ. ಗ್ರಾಮ ಪಂಚಾಯತ್ ಸಮಿತಿ ತನ್ನ ಅಧಿಕಾರಾವಧಿಯ ಕೊನೆಯ ಸಭೆಯಲ್ಲಿ ಅಪ್ರಸ್ತುತ ನಿರ್ಣಯ ಕೈಗೊಂಡು ಟೋಲ್ ವಸೂಲಾತಿಗೆ ಖಾಸಗಿ ವ್ಯಕ್ತಿಗಳಿಗೆ ಗುತ್ತಿಗೆ ನೀಡಿದೆ. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಸ ವಿಲೇವಾರಿಗೆ ಪ್ರತ್ಯೇಕ ಘಟಕ ಮತ್ತು ವಾಹನವಿದೆ. ಈ ಮೂಲಕ ಗ್ರಾಮ ಪಂಚಾಯತ್ನ ಉಳಿದ ಭಾಗಗಳಲ್ಲಿ ಯಾವುದೇ ಟೋಲ್ ಸಂಗ್ರಹವಿಲ್ಲದೆ ಕಸ ವಿಲೇವಾರಿ ಮಾಡಲಾಗುತ್ತದೆ. ಹೀಗಿರುವಾಗ ಕೋಟೆ ಪ್ರದೇಶದ ಚಿಕ್ಕ ಪ್ರದೇಶದಲ್ಲಿ ಕಸ ವಿಲೇವಾರಿಗೆಂದು ಟೂರಿಸ್ಟ್ ಟ್ಯಾಕ್ಸಿಗಳಿಂದ ಟೋಲ್ ಸಂಗ್ರಹ ಮಾಡುತ್ತಿರುವುದು ನಿಯಮ ಬಾಹಿರ ಮತ್ತು ಅಕ್ರಮ ಎಂದು ಮನವಿಯಲ್ಲಿ ದೂರಲಾಗಿದೆ. ಅಲ್ಲದೆ ಗ್ರಾಮ ಪಂಚಾಯತ್ ತೆರಿಗೆ ವಸೂಲಾತಿಯಲ್ಲಿ ತೆರಿಗೆ ನಿರ್ವಹಣೆಗಾಗಿ ಸಹ ಕರಕರಣೆ ಮಾಡಲಾಗುತ್ತದೆ. ಈ ಹಣ ನಿಧಿ ಒಂದರಲ್ಲಿ ಶೇಖರಿಸಲಾಗುತ್ತದೆ. ಇಂತಹ ನಿಧಿಯ ಸಮರ್ಪಕ ಖರ್ಚು ವೆಚ್ಚಗಳು ನಿಯಮಾನುಸಾರ ಆಗದೆ ವೆಚ್ಚಿನ ಹಣದ ದುರುಪಯೋಗ ಆಗುತ್ತಿದೆ ಎಂದು ವ್ಯಾಪಕವಾದ ದೂರುಗಳು ಕೇಳಿಬರುತ್ತಿವೆ. ಆದ ಕಾರಣ ಟೋಲ್ ನೆಪದಲ್ಲಿ ಸಂಗ್ರಹವಾಗುವ ಹಣ ದುರುಪಯೋಗವಾಗಲಿದೆ. ಅಲ್ಲದೆ ಟೋಲ್ ಸಂಗ್ರಹ ಅಕ್ರಮವಾಗಿದೆ. ಗ್ರಾಮ ಪಂಚಾಯತ್ ಟೋಲ್ ಹಣ ಸಂಗ್ರಹಕ್ಕೆ ಜಿಲ್ಲಾಧಿಕಾರಿ ಇಲ್ಲವೇ ಪಂಚಾಯತ್ ರಾಜ್ ಇಲಾಖೆಯ ಮೇಲಾಧಿಕಾರಿಗಳ ಅನುಮತಿ ಪಡೆಯಲಿಲ್ಲ. ಆತುರದಿಂದ ಕೈಗೊಂಡಿರುವ ಅವೈಜ್ಞಾನಿಕ ಕ್ರಮವನ್ನು ತಕ್ಷಣ ಗ್ರಾಮ ಪಂಚಾಯತ್ ಕೈಬಿಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ತೀವ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಲಾಗಿದೆ. ಸುಂಕ ವಸೂಲಾತಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಲ್ಲಿ ಯಾವುದೇ ರೀತಿಯ ಪಾರ್ಕಿಂಗ್ ಇಲ್ಲ, ಸ್ವಚ್ಛತಾ ಸ್ಲಿಪ್ ಅನ್ನು ಕೊಡ್ತಾ ಇದ್ದಾರೆ. ಇದು ಸಂಪೂರ್ಣ ಅನಧಿಕೃತ ಹೇಳೋದು ನಮ್ಮ ಗಮನಕ್ಕೆ ಬಂದಿದೆ. ಈ ಒಂದು ಸುಂಕ ವಸೂಲಾತಿ ಸಂಪೂರ್ಣ ಅನಧಿಕೃತ. ಇದನ್ನ ದಯವಿಟ್ಟು ಇಲ್ಲೇ ಸೈಲೆಂಟ್ ಆಗಿ AC ಅವರ ಗಮನಕ್ಕೆ ತಂದು ನಾವು ಹೋರಾಟವನ್ನು ಮುಂತಗೊಂಡು ಹೋಗುವ. ಯಾಕಂದ್ರೆ ಇಲ್ಲಿ ಪೊಲೀಸರು ಇಲ್ಲದೆ ಇರೋದ್ರಿಂದ ನಾವು ತಪ್ಪಾಗ್ತದೆ. ದಯವಿಟ್ಟು ಮತ್ತೆ ಸುಂಕ ವಸೂಲಾತಿ ಮಾಡಲಿಕ್ಕೆ 2 ಜನ ಅಂತೇಳಿ ಗ್ರಾಮ ಪಂಚಾಯತ್ ಹೇಳಿದ್ದಾರೆ. 2 ಜನ ಇದ್ದಾಗಷ್ಟೇ ಮಾಡಬೇಕು. ಈ ಕೂಡಲೇ ಯಾವುದೇ ರೀತಿಯ ಅಲ್ಲಿ ಪಾರ್ಕಿಂಗ್ ಹೇಳಿ ಕೊಟ್ರೆ ಕೊಡೋಣ. ಪಂಚಾಯತಿಗೆ ದಯವಿಟ್ಟು ತಪ್ಪಾಗಿ ಮಾತಾಡಿದಿರಿ. ಪಂಚಾಯತಿಗೆ ಅಧಿಕಾರ ಇಲ್ಲ, ನೀವು ತಪ್ಪು ಮಾಡಿದಿರಿ, ತಪ್ಪಾಗಿ ಮಾತಾಡಿದಿರಿ. ಪಂಚಾಯತಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಇದು ಅಧಿಕಾರ ಇಲ್ಲ ಇಲ್ಲ ತಪ್ಪು ಮಾಡಿದಿ ಮಾತಾಡಿದಿ. ಕೇಂದ್ರ ಸರ್ಕಾರಕ್ಕೆ ಬರ್ತದೆ ನೋಡಿ. ಮುಂದೆ ಏನಾದ್ರು ವಸೂಲಿ ಮಾಡಿದ್ರೆ ಗಲಾಟೆ ಆಗುತ್ತೆ, ನೀವೇ ಜವಾಬ್ದಾರ ಆಗ್ತೀರಿ. ನೇರವಾಗಿ ಗ್ರಾಮ ಪಂಚಾಯತ್ ಬರ್ರಿ ಬರ್ರಿ ಒಂದ್ ಸೈಡ್ ಮತ್ತೆ ಟೂರಿಸ್ಟ್ ನಿಮ್ಗೆ ಯಾರಾದ್ರೂ ಅಣ್ಣ ನಿಮ್ಗೆ ಯಾರಾದ್ರೂ ಗಾಡಿ ಟಚ್ ಮಾಡಿದ್ರೆ ನಾ ಬರ್ತೀನಿ. ಯಾರು ನಿಮ್ಮ ಗಾಡಿ ಟಚ್ ಮಾಡಿದ್ರೆ ಇವತ್ತು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮಿರ್ಜಾನ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಿರ್ಜಾನ್ ಪೋರ್ಟ್ನಲ್ಲಿ ಯಾವುದೇ ರೀತಿಯ ಅಧಿಕೃತವಾದ ಆದೇಶ ಇಲ್ಲದೆ ಮಿರ್ಜಾನ್ ಗ್ರಾಮ ಪಂಚಾಯಿತಿಯವರು ಅನಧಿಕೃತವಾಗಿ ಸುಂಕವನ್ನು ವಸೂಲಾತಿ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ನಾವು ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಟ್ಯಾಕ್ಸಿ ಮಾಲಕರು ಹಾಗೂ ಚಾಲಕರ ಸಂಘದಿಂದ ಬಂದ್ಬಿಟ್ಟು ಮಾನ್ಯ ತಹಸೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ದೇವೆ. ಈ ಕೂಡಲೇ ಇಲ್ಲಿ ಅನಧಿಕೃತವಾಗಿ ಏನು ಸುಂಕವನ್ನ ವಸೂಲಿ ಮಾಡ್ತಾ ಇದೆ ಗ್ರಾಮ ಪಂಚಾಯಿತಿಯವರು, ಯಾವುದೇ ರೀತಿಯ ಅಧಿಕಾರ ಪಂಚಾಯಿತಿಗಿಲ್ಲ ಅನ್ನೋದನ್ನ ಇಲ್ಲಿಯ ಹಳೆಯ ಜಿಲ್ಲಾಧಿಕಾರಿಗಳಾದಂಥ ನಕುಲ್ ಅವರು ಆದೇಶ ಮಾಡಿದ್ದಾರೆ. ಇಲ್ಲಿ ಪಂಚಾಯಿತಿಗೆ ಯಾವುದೇ ರೀತಿಯ ಸುಂಕವನ್ನ ವಸೂಲಿ ಮಾಡ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ಇವತ್ತು ಗ್ರಾಮ ಪಂಚಾಯಿತಿಯರು ಹೇಳ್ತಾ ಇದ್ದಾರೆ. ಸ್ವಚ್ಛತೆ ಹಿತದೃಷ್ಟಿಯಿಂದ ನಾವು ಇಲ್ಲಿ ಸುಂಕವನ್ನ ವಸೂಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಸ್ವಚ್ಛತೆ ದೃಷ್ಟಿಯಿಂದ ಗ್ರಾಮ ಪಂಚಾಯಿತಿಗೆ ಒಂದು ವಾಹನವನ್ನ ಕೊಟ್ಟಿರ್ತೇವೆ ಹಾಗೂ ಸ್ವಚ್ಛತೆಯನ್ನ ಘನತ್ಯಾಜ್ಯ ಘಟಕ ಇರ್ತದೆ. ಇಲ್ಲಿ ಸಾಕಷ್ಟು ಕಸ ವಿಲೇವಾರಿ ಮಾಡಲಿಕ್ಕೆ ಟಬ್ಗಳನ್ನು ಇಡಬಹುದು. ಆದ್ರೆ ಇವತ್ತು ದುಡ್ಡನ್ನ ಮಾಡೋ ಸಲುವಾಗಿ ಗ್ರಾಮ ಪಂಚಾಯಿತಿ ಸುಂಕ ವಸೂಲಾತಿ ಕೇಂದ್ರವನ್ನ ತೆರೆದಿದೆ. ಆ ಒಂದು ಮಿರ್ಜಾನ್ ಗ್ರಾಮ ಪಂಚಾಯಿತಿ ಎದುರುಗಡೆನೆ ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಆಗದಿದ್ದಂತ ಪಂಚಾಯತ್ ಇವತ್ತು ಇಲ್ಲಿ ಸ್ವಚ್ಛವಾಗಿಡ್ತೇನೆ ಹೇಳೋ ನೆಪದಲ್ಲಿ ನಮ್ಮ ಸ್ಥಳೀಯ ವಾಹನ ಸವಾರರಿಗೆ ಹಾಗೂ ಯೆಲ್ಲೋ ಬೋರ್ಡ್ ವೈಟ್ ಬೋರ್ಡ್ನವರಿಗೆ ಒಂದು ವಾಹನಕ್ಕೆ 50 ರೂಪಾಯಿ ಪರ್ ಹೆಡ್ಗೆ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ನಿಜಕ್ಕೂ ಹಗಲು ದೋರೋಡೆ. ಈ ಕೂಡಲೇ ಇಲ್ಲಿ
ಸುಂಕ ವಸೂಲಾತಿಯನ್ನ ನಿಲ್ಲಿಸಬೇಕು ಅಂತೇಳಿ ನಾವೆಲ್ಲ ಟ್ಯಾಕ್ಸಿ ಘಟಕದವರು ಎಲ್ಲ ಬಂದು ಇವತ್ತು ಪ್ರತಿಭಟನೆ ಮಾಡಿ ಮನವಿ ಕೊಟ್ಟಿದ್ದೇವೆ. ಈಗೇನಾದ್ರೂ ಮುಂದಿನ ದಿನಗಳಲ್ಲಿ ಇಲ್ಲಿ ಸುಂಕ ವಸೂಲಾತಿ ಮಾಡಿದ್ರೆ ಜಿಲ್ಲಾಧಿಕಾರಿಗಳನ್ನ ಕರೆಸಿ ಉಗ್ರ ಪ್ರತಿಭಟನೆ ಮಾಡಬೇಕಾಗ್ತದೆ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಕೊಡ್ತೇವೆ. ಈ ಸಂದರ್ಭದಲ್ಲಿ ಗೋಕರ್ಣ ಟ್ಯಾಕ್ಸಿ ಚಾಲಕ ಮಾಲಕ ಸಂಘದ ಅಧ್ಯಕ್ಷ ಅನಂತಗೌಡ, ಕುಮಾರ ದಿವಟಗಿ, ಗಣೇಶ್ ನಾಯಕ್, ವಿನೋದ್ ನಾಯ್ಕ್, ಬಂಕಿಕೊಡ್ಲ, ಸಾದಿಕ ಗೋಕರ್ಣ, ನಾಗೇಂದ್ರ ಮಾದನಗೇರಿ, ನವೀನ್ ನಾಯ್ಕ್ ಕುಮಟಾ, ರಂಜನ್ ದೇವಾಡಿಗ, ಮುರುಡೇಶ್ವರ ಮತ್ತು ನೂರಾರು ವಾಹನ ಚಾಲಕ ಮಾಲಕರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.